ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಚಿಕನ್ ಲಿವರ್ ಬಿರಿಯಾನಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಅರ್ಧ kg ಚಿಕನ್ ಲಿವರ್ ಮತ್ತು ಚಿಕನ್ನ ಗಿಝರ್ಡನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಮತ್ತು ಖಾರಕ್ಕೆ ನನಗೆ ಬೇಕಾದಷ್ಟು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೇ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ಕೊತಿದ್ದೇನೆ. 1 ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪುಡಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಪುದೀನ ಸೊಪ್ಪು, 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇಲ್ಲಿ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ರು, ನಾನು 4 ಹಸಿಮೆಣಸಿನ್ಕಾಯನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. 1 ಟೊಮೆಟೊ ಹಣ್ಣು, 1 ಅರ್ಧ ಕಪ್ ಮೊಸರು. ಇದನ್ನೆಲ್ಲ ಹಾಕಿ ಈ ಚಿಕನ್ ಲಿವರ್ ಮತ್ತು ಚಿಕನ್ ಗಿಝರ್ಡನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೇನೆ ಫ್ರೆಂಡ್ಸ್. ನಾನು ನಿಮಗೆ ಬೇಗನೆ ಮಾಡೋದಕ್ಕೆ ಅಂತ ಈ ಕುಕ್ಕರಲ್ಲಿ ಈ ಬಿರಿಯಾನಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನಮಗೆ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲ ಸಾಮಾನನ್ನು ಹಾಕ್ಕೊತಿದ್ದೇನೆ. ಬಡೆ ಸೊಪ್ಪು, ಅರ್ಧ ಚಮಚ ಜೀರಿಗೆ, 1 ಚಕ್ಕೆ, 3 ಪಲಾವ್ ಎಲೆ, 2 ಏಲಕ್ಕಿ, 4 ಲವಂಗ, ಇದನ್ನೆಲ್ಲ ಹಾಕ್ಕೊಂಡು 1 ಈರುಳ್ಳಿಯನ್ನು ಕೂಡ ಹಾಕ್ಕೊತಿದ್ದೇನೆ. ಈರುಳ್ಳಿಯನ್ನು ಮಾತ್ರ ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗೆ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಈಗ ಈ ಈರುಳ್ಳಿ ಮೆತ್ತಗಾದ ಮೇಲೆ ಫ್ರೆಂಡ್ಸ್ ಅದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಮಸಾಲೆ ಜೊತೆ ಚಿಕನ್ ಲಿವರನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಚಿಕನ್ ಲಿವರನ್ನು ಹಾಕ್ಕೊಂಡು ಕೂಡಲೇ ಇದನ್ನೊಂದು 5 ನಿಮಿಷ ಹಾಗೇ ಬಿಟ್ಟು ಬಿಡಬೇಕು. ಯಾಕಂದರೆ ಅದರಲ್ಲಿರುವ ನೀರಿನ ಅಂಶ ಮಸಾಲ ಜೊತೆ ಚೆನ್ನಾಗಿ ಈ ಮಿಕ್ಸ್ ಆಗಲಿ ಅಂತ ಈ ರೀತಿ ಇದನ್ನು ಬೇಯೋದಕ್ಕೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟು ಬಿಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ನೀರು ಬಿಟ್ಕೊಂಡಿದೆ ಅಂತ. ಯಾವಾಗಲೂ ನಾವು ಬಿರಿಯಾನಿ ಮಾಡಬೇಕಂದ್ರೆ ನೀರು ಚೆನ್ನಾಗಿ ಕುದಿದ ಮೇಲೇ ಅದಕ್ಕೆ ಅಕ್ಕಿಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ನೀರನ್ನು ಸೇರಿಸ್ಕೊತೇನೆ. ನೀರನ್ನು ಸೇರಿಸ್ಕೊಂಡ್ಮೇಲೆ ಅದರಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಆಗಿದ್ದರೆ ಇವಾಗ ನೀವು ಸೇರಿಸ್ಕೋಬೋದು ಫ್ರೆಂಡ್ಸ್. ಈಗ ಒಂದು ಕುದಿ ಇಲ್ಲಿ ಬಂದ ಮೇಲೇ ನಾನಿಲ್ಲಿ ಅಕ್ಕಿಯನ್ನು ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದು ಸಲ ಅಷ್ಟೇ ಮಿಕ್ಸ್ ಮಾಡಿದರೆ ಸಾಕು. ಯಾವುದೇ ಬಿರಿಯಾನಿ ಮಾಡ್ತೀರಂದ್ರೂ ನೀವು ನೀರು ಹಾಕಿ ಅದು ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬಿಸಿ ನೀರನ್ನೇ ಹಾಕ್ಬೋದು. ಈಗ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಇದನ್ನೊಂದು 3 ಸೀಟಿ ನಾನು ಕುಕ್ಕರಲ್ಲಿ ಈಗ ಕೂಗಿಸ್ತೇನೆ ಫ್ರೆಂಡ್ಸ್. ಈಗ 3 ಸೀಟಿ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಯಾವ ರೀತಿ ಚಿಕನ್ ಲಿವರ್ ಬಿರಿಯಾನಿ ರೆಡಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋದಿಂದ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.